ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಶುರುವಾಗುತ್ತೆ. ದರ್ಶನ್ ಮರ್ಡರ್ ಕೇಸ್ಗೆ ಈಗ ಐಟಿ ಕೂಡ ಎಂಟ್ರಿ ಕೊಡೋ ಸಾಧ್ಯತೆ. ಯಾಕಂದ್ರೆ ದರ್ಶನ್ ಮನೆಯಲ್ಲಿ ಪತ್ತೆಯಾದದ್ದು 37,40,000 ರೂಪಾಯಿ ನಗದು. ದರ್ಶನ್ ನಿವಾಸದಲ್ಲಿ 37,40,000 ರೂಪಾಯಿ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ 3 ಲಕ್ಷ ನಗದನ್ನು ವಶಕ್ಕೆ ಪಡೆದಿದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಿಗೆ 30 ಲಕ್ಷ ಹಂಚಿಕೆ. ಈ ಕೇಸ್ನಲ್ಲಿ 30 ಲಕ್ಷ ನಗದು ಪತ್ತೆಯಾಗಿದೆ. ಹೀಗಾಗಿ ಹಣದ ಬಗ್ಗೆ ಐಟಿಗೆ ಪತ್ರ ಬರೆಯಲಿದ್ದಾರೆ ಪೊಲೀಸರು. ಯಾಕಂದ್ರೆ 10 ಲಕ್ಷಕ್ಕಿಂತ ಹೆಚ್ಚು ನಗದು ಪತ್ತೆಯಾದರೆ ಐಟಿಗೆ ಮಾಹಿತಿ ಕೊಡಬೇಕಾಗುತ್ತೆ. ಈಗ ದರ್ಶನ್ ಕೇಸ್ನಲ್ಲೂ ಐಟಿಗೆ ಮಾಹಿತಿಯನ್ನ ಖಾಕಿ ಪಡೆ ಕೊಡಲಿದ್ದು, ಕೊಲೆ ಕೇಸ್ ಜೊತೆಗೆ ದರ್ಶನ್ಗೆ ಐಟಿ ಸಂಕಷ್ಟ ಕೂಡ ಎದುರಾಗುವ ಸಾಧ್ಯತೆ. ದರ್ಶನ್ ಸಿನಿಮಾದ ಅಡ್ವಾನ್ಸ್ ಸಿನಿಮಾ ಹಣ ಅಂತ ಹೇಳಿದ್ರೂ ಕೂಡ ಸಂಕಷ್ಟ ಕಾದಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆಲ್ರೆಡಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ದರ್ಶನ್. ಅದು ಸಾಲದು ಅಂತ ಈಗ ಐಟಿ ಕೇಸ್ನಲ್ಲೂ ಸಿಲುಕುವಂತಹ ಸಾಧ್ಯತೆಗಳಿದೆಯಾ? ಈಗ ದರ್ಶನ್ ಮನೆಯಲ್ಲಿ ಸಿಕ್ಕಂತಹ 37 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಏನಿದೆ, ಇದು ಯಾವ ರೀತಿಯಲ್ಲಿ ಅವರಿಗೆ ಕಂಟಕಪ್ರಾಯ ಆಗುತ್ತೆ? ಹೇಗೆ ತನಿಖೆ ನಡೆಯುತ್ತೆ? ಖಂಡಿತ ಪ್ರತಿಮಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಂಥ ಪೊಲೀಸರು ಮೊದಲು 30 ಲಕ್ಷ ಡೀಲ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಆ ಹಣವನ್ನು ಆರೋಪಿಗಳು ಸರೆಂಡರ್ ಆದ ಸಂದರ್ಭದಲ್ಲಿ ಕೊಟ್ಟಿದ್ದಂಥ 5 ಲಕ್ಷ ಏನಿದೆ ಅದನ್ನು ಕೂಡ ಸೀಸ್ ಮಾಡಿರ್ತಕ್ಕಂಥದ್ದು. ಅದು ಒಂದು ಕಡೆ 30 ಲಕ್ಷ ಹಣ ಆದರೆ, ಮತ್ತೊಂದು ಕಡೆ ಮೊನ್ನೆ ರೀಸೆಂಟಾಗಿ ದರ್ಶನ್ ಮನೆಯಲ್ಲಿ ಮಾಜರ್ ನಡೆಸೋ ಸಂದರ್ಭದಲ್ಲಿ ಮತ್ತು ಪಂಚನಾಮೆ ನಡೆಸೋ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಕೋರ್ಟ್ಗೆ, ಈಗ ನಿನ್ನೆ SPP ಮಾತಾಡೋ ಸಂದರ್ಭದಲ್ಲಿ ಕೋರ್ಟ್ಗೆ 37,40,000 ಮತ್ತು ದರ್ಶನ್ ಮನೆಯಲ್ಲಿ ಸಿಗುತ್ತೆ. ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ನಗದು ಹಣ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಇವರು ಅದ್ರ ಬಗ್ಗೆ ಸಹ ಇನ್ವೆಸ್ಟಿಗೇಷನ್ ಮಾಡಬೇಕು, ತನಿಖೆ ನಡೆಸಬೇಕು, ಯಾರ್ದು ಹಣ ಅಂತ ಹೇಳಿ ಪತ್ತೆ ಹಚ್ಚಬೇಕು ಅನ್ನೋದ್ರ ಬಗ್ಗೆಯೂ ಸಹ ತನಿಖೆ ನಡೆಸಬೇಕು, ವಿಚಾರಣೆ ನಡೆಸಬೇಕಿದೆ. ಹೀಗಾಗಿ ಕಸ್ಟಡಿಗೆ ಕೇಳಬೇಕು ಅಂತ ಹೇಳಿದರು. ಹೀಗಾಗಿ 2 ದಿನ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ನೀಡಿತ್ತು. ಈ ನಡುವೆ ಈಗ IT ಇಲಾಖೆ ಎಂಟ್ರಿ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ 10 ಲಕ್ಷಕ್ಕೆ ಯಾವುದೇ ಪ್ರಕರಣದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಹಣ ಪತ್ತೆಯಾದ ಸಂದರ್ಭದಲ್ಲಿ IT ಡಿಪಾರ್ಟ್ಮೆಂಟ್, ಆದಾಯ ತೆರಿಗೆ ಇಲಾಖೆಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಯಾವುದೇ ತನಿಖಾಧಿಕಾರಿ ಆದರೂ ಸಹ IT ಇಲಾಖೆಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಮುಖ್ಯವಾಗಿ ಏನಂದರೆ ಯಾವುದೇ ಪ್ರಕರಣವನ್ನು ತೆಗೆದುಕೊಂಡ್ರೂ ಸಹ 10 ಲಕ್ಷಕ್ಕಿಂತ ಹೆಚ್ಚು ನಗದು ಹಣ ಪತ್ತೆಯಾದ ಸಂದರ್ಭದಲ್ಲಿ ITಗೆ ಇನ್ಫಾರ್ಮ್ ಮಾಡ್ತಾರೆ. ಹಾಗಾಗಿ ದರ್ಶನ್ಗೆ ಈ ಕೇಸ್ನಲ್ಲೂ ಸಹ ಸಂಕಷ್ಟ ಎದುರಾಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಒಂದು ಕಡೆ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಮುಂದಿನ ದಿನಗಳಲ್ಲಿ IT ಇಲಾಖೆ ಮತ್ತಷ್ಟು ಸಂಕಷ್ಟ ಒಡ್ಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಅಲ್ಲಿ ಮುಖ್ಯವಾಗಿ 37,40,000 ಹಣ ಮೋಹನ್ ರಾಜ್ನಿಂದ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ದರ್ಶನ್ ಹೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಅದು ಒಂದು ಕಡೆ ಆದರೆ, ಮೋಹನ್ ರಾಜು ಕೂಡ ನೋಟಿಸ್ ಕೊಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಇದರ ಆದಾಯ ಮೂಲ ಯಾವುದು, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀರಾ, ಈ ಹಣ ಎಲ್ಲಿಂದ ಬಂತು, ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಯಾವ ಆದಾಯ ಮೂಲವನ್ನು ತೋರಿಸಿದ್ದೀರಾ, ಯಾವ ರಸೀದಿ ಇದೆ, ಏನಿದೆ ಅನ್ನೋದ್ರ ಬಗ್ಗೆನೂ ಸಹ IT ಇಲಾಖೆ ನೋಟಿಸ್ ಕೊಡುತ್ತೆ. ಅದಕ್ಕೆಲ್ಲಕ್ಕೂ ಸಹ ದರ್ಶನ್ ಉತ್ತರ ಕೊಡಬೇಕಾಗುತ್ತೆ. IT ಇಲಾಖೆ ವಿಚಾರಣೆಗೂ ಸಹ ಹಾಜರಾಗಬೇಕಾಗುತ್ತೆ. ಹೀಗಾಗಿ ಹಾಜರಾಗಿ ಸಂಪೂರ್ಣವಾಗಿ ವಿಚಾರಣೆ ನಡೆಸಬೇಕಾಗುತ್ತೆ. ಮತ್ತು ಮೋಹನ್ ರಾಜ್ ಏನಿದ್ದಾರೆ, ದುಡ್ಡು ಕೊಟ್ಟಿರ್ತಕ್ಕಂಥದ್ದು, ಮೋಹನ್ ರಾಜ್ ಆದಾಯ ಏನು ಕೊಟ್ಟಿದ್ದಾರೆ, ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಸಹ ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಹಣದ ಮೂಲದ ಬಗ್ಗೆ ಮೋಹನ್ ರಾಜ್ ಕೂಡ ವಿಚಾರಣೆ ನಡೆಸೋ ಸಾಧ್ಯತೆ ಇರ್ತಕ್ಕಂಥದ್ದು. ಮುಖ್ಯವಾಗಿ ದರ್ಶನ್ಗೆ ಒಂದು ಕಡೆ ಕೊಲೆ ಕೇಸು ಕಂಟಕ ಆದರೆ, ಮತ್ತೊಂದೆಡೆ IT ಸಂಕಷ್ಟ ಕೂಡ ಮುಂದಿನ ದಿನಗಳಲ್ಲಿ ಎದುರಾಗೋ ಸಾಧ್ಯತೆ ಇದೆ. ಪ್ರತಿಮಾ, ಎಸ್ ಕಿರಣ್, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.